ಚರಿತ್ರೆ ನಿರ್ಮಿಸಿದ ಬೂಮ್ರಾ 968 ದಿನಗಳ ಬಳಿಕ ಆಡಿದ ಮೊದಲನೇ ಪಂದ್ಯದಲ್ಲೇ ವಿಶ್ವ ದಾಖಲೆ ನಿರ್ಮಿಸಿದರು ಜಸ್ಪ್ರೀತ್ ಬೂಮ್ರಾ. ಹೌದು ಸ್ನೇಹಿತರೆ, ಯಾವುದು ಆ ದಾಖಲೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಭಾರತದ ದಿಗ್ಗಜ ವೇಗಿ ಬೌಲರ್ ಆದಂತ ಬೂಮ್ರಾ ಅವರು 3 ವರ್ಷಗಳ ನಂತರ ಏಕದಿನ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡಿದ್ದಾರೆ. ಬರೋಬ್ಬರಿ 968 ದಿನಗಳ ನಂತರ 50 ಓವರ್ಗಳ ಪಂದ್ಯ ಆಡಿದ ಮೊದಲನೇ ದಿನವೇ ಅಪರೂಪದ ಸಾಧನೆ ಆದ್ರೆ ಮಾಡಿದ್ದಾರೆ ಬೂಮ್ರಾ. ಹೌದು ವೀಕ್ಷಕರ, ಇಂಗ್ಲೆಂಡ್ ವಿರುದ್ಧದ ಮೊದಲನೇ ODI ಪಂದ್ಯದಲ್ಲಿ ಅವರು 150ನೇ ODI ವಿಕೆಟ್ ಪಡೆದರು. ಇನ್ನು ಈ ಮೂಲಕ ಏಕದಿನ ಕ್ರಿಕೆಟ್ ನಲ್ಲಿ 150, ಟೆಸ್ಟ್ ಪಂದ್ಯಗಳಲ್ಲಿ 200 ಮತ್ತು T20 ಕ್ರಿಕೆಟ್ ನಲ್ಲಿ 100 ವಿಕೆಟ್ ಗಳನ್ನು ಪೂರ್ಣಗೊಳಿಸಿದರು. ಇನ್ನು ಈ ಮೈಲಿಗಲ್ಲಿನ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಈ ಸಾಧನೆ ಮಾಡಿದ ಭಾರತದ ಮೊದಲನೇ ಬೌಲರ್ ಎನಿಸಿಕೊಂಡರು. ಹೌದು ಸ್ನೇಹಿತರೆ, ಎಡ್ಜ್ಬಾಸ್ಟನ್ ನಲ್ಲಿ ನಡೆದ ಪಂದ್ಯದಲ್ಲಿ ಬೂಮ್ರಾ ಅವರು ಇಂಗ್ಲೆಂಡ್ ನಾಯಕ ಹ್ಯಾರಿ ಬ್ರೂಕ್ ಅವರನ್ನು ಔಟ್ ಮಾಡುವ ಮೂಲಕ ಈ ಮೈಲುಗಲ್ಲು ತಲುಪಿದ್ದಾರೆ. ಪಂದ್ಯಕ್ಕೂ ಮುನ್ನ ಬೂಮ್ರಾ ಖಾತೆಯಲ್ಲಿ 234 ಟೆಸ್ಟ್ ವಿಕೆಟ್ ಗಳು ಮತ್ತು 121 T20 ವಿಕೆಟ್ ಗಳಿದ್ದವು. ಬೂಮ್ರಾ ಕಳೆದ 2023ರ ವಿಶ್ವಕಪ್ ಫೈನಲ್ ನಂತರ ಏಕದಿನ ಕ್ರಿಕೆಟ್ ಆಡೇ ಇರಲಿಲ್ಲ. ಆದರೆ ತಮ್ಮ ಪುನರಾಗಮನದ ಪಂದ್ಯದಲ್ಲಿ ತಮ್ಮ ಕೌಶಲ್ಯ ಪ್ರದರ್ಶಿಸಿ ತಾವು ವಿಶ್ವ ಕ್ರಿಕೆಟ್ ನ ಶ್ರೇಷ್ಠ ಬೌಲರ್ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದರು. ಇನ್ನು ವಿಶ್ವದಲ್ಲೇ ಈ ಸಾಧನೆ ಮಾಡಿದವರು ಕೇವಲ 3 ಮಾತ್ರ. ನ್ಯೂಜಿಲೆಂಡ್ ನ ಟೀಮ್ ಸೌದಿ ಮತ್ತು ಬಾಂಗ್ಲಾದೇಶದ ಸಕೀಬ್ ಅಲ್ ಹಸನ್ ಮತ್ತು ನಮ್ಮ ಬೂಮ್ರಾ ಅವರು ಈ ಸಾಧನೆ ಆದ್ರೆ ಮಾಡಿದ್ದಾರೆ. ಸೌದಿ ಟೆಸ್ಟ್ ನಲ್ಲಿ 391 ಮತ್ತು ಏಕದಿನದಲ್ಲಿ 221 ಹಾಗೂ T20 ನಲ್ಲಿ 164 ವಿಕೆಟ್ ಪಡೆದಿದ್ದಾರೆ. ಸಕೀಬ್ ಅಲ್ ಹಸನ್ ಅವರು ಕೂಡ ಟೆಸ್ಟ್ ನಲ್ಲಿ 246 ವಿಕೆಟ್ ಮತ್ತು ಏಕದಿನದಲ್ಲಿ 317 ವಿಕೆಟ್ ಮತ್ತು T20 ನಲ್ಲಿ 149 ವಿಕೆಟ್ ಪಡೆದಿದ್ದಾರೆ. ಇನ್ನು ಬೂಮ್ರಾಗೆ ಬ್ರೂಕ್ ವಿಕೆಟ್ ಇಂಗ್ಲೆಂಡ್ ನೆಲದಲ್ಲಿ ದಕ್ಕಿದ 31ನೇ ವಿಕೆಟ್. ಈ ಮೂಲಕ ಆಂಗ್ಲರ ನೆಲದಲ್ಲಿ ಹೆಚ್ಚು ವಿಕೆಟ್ ಪಡೆದ ಭಾರತೀಯರಲ್ಲಿ ಮೊದಲನೇ ಸ್ಥಾನ ಪಡೆದರು. ಇದಕ್ಕೂ ಮುನ್ನ ರವೀಂದ್ರ ಜಡೇಜಾ ಅವರು 30 ವಿಕೆಟ್ ಗಳೊಂದಿಗೆ ಅಗ್ರಸ್ಥಾನದಲ್ಲಿ ಆದ್ರೆ ಇದ್ದರು. ಆ ದಾಖಲೆಯನ್ನು ಬೂಮ್ರಾ ತಮ್ಮ ಹೆಸರಿಗೆ ಆದ್ರೆ ಬರೆದುಕೊಂಡಿದ್ದಾರೆ. ಬೂಮ್ರಾ ತಮ್ಮ 90ನೇ ODI ಪಂದ್ಯಗಳಲ್ಲಿ 150 ವಿಕೆಟ್ ಆದ್ರೆ ಪಡೆದುಕೊಂಡಿದ್ದಾರೆ. ಈ ಮೂಲಕ ವೇಗವಾಗಿ ಈ ಮೈಲಿಗಲ್ಲು ದಾಟಿದ ಭಾರತೀಯರ ಪೇಸರ್ ಆಗಿದ್ದಾರೆ. ಮೊಹಮ್ಮದ್ ಶಮಿ 80 ಪಂದ್ಯಗಳಲ್ಲಿ ಈ ಸಾಧನೆ ಆದ್ರೆ ಮಾಡಿದ್ದರು. ಒಟ್ಟಾರೆ ಬೌಲರ್ ಗಳನ್ನು ಗಮನಿಸುವುದಾದ್ರೆ ಕುಲ್ದೀಪ್ ಯಾದವ್ ಕೂಡ ಈ ಸಾಧನೆ ಆದ್ರೆ ಮಾಡಿದ್ದಾರೆ. ಇನ್ನು 2027ರ ODI ವಿಶ್ವಕಪ್ ಹತ್ತಿರ ಬರುತ್ತಿರುವುದರಿಂದ ಬೂಮ್ರಾ ಅವರು ತಂಡಕ್ಕೆ ಸೇರಿರುವುದು ಭಾರತಕ್ಕೆ ದೊಡ್ಡ ಲಾಭವಾಗಿದೆ. ಇತ್ತೀಚೆಗೆ T20 ಸರಣಿಯಲ್ಲಿ ವೈಟ್ ವಾಶ್ ಮುಖಭಂಗಕ್ಕೆ ಒಳಗಾಗಿದ್ದ ಭಾರತ ಏಕದಿನ ಸರಣಿ ಗೆದ್ದು ಸೇಡು ತೀರಿಸಿಕೊಳ್ಳುವುದಕ್ಕೆ ಬೂಮ್ರಾ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.